ಮಹಾಭಾರತದಲ್ಲಿ ನಿಸ್ವಾರ್ಥ ಪರ್ಸನಾಲಿಟಿ ಅಂತ ಹೇಳಿದ್ರೆ ಘಟೋತ್ಕಚ. ಪಾಂಡವರಿಗೆ ಸಹಾಯ ಮಾಡೋ ಮೂಲಕ ತಮ್ಮ ಇಡೀ ಜೀವನವನ್ನೇ ಪಾಂಡವರಿಗಾಗಿ ಅರ್ಪಿಸಿದ್ರು. ಯುಧಿಷ್ಠರ ರಾಜಸೂಯ ಯಜ್ಞಕ್ಕೆ ಸಹಾಯ ಬೇಕಂದಾಗ ಸಹದೇವ ಹೇಳಿದ ಒಂದು ಮಾತಿಗೋಸ್ಕರ ಲಂಕೆಗೆ ಹೋಗ್ಬಿಟ್ಟು ಸಹಾಯ ತಗೊಂಡ್ಬರ್ತಾರೆ. ಬದ್ರಿಕಾ ಎಂಬ ಬೆಟ್ಟ ಹತ್ತುವಾಗ ಪಾಂಚಾಲಿ ಮೂರ್ಛೆ ತಪ್ತಾರೆ. ಆಗ ಘಟೋತ್ಕಚ ಅವರ ಪೂರ ರಾಕ್ಷಸ ಸೇನೆ ಜೊತೆ ಅಲ್ಲಿ ತಲುಪ್ತಾರೆ. ತಲುಪಿ ಪಾಂಡವರ, ಪಾಂಚಾಲಿ ಮತ್ತೆ ಅಲ್ಲಿದ್ದ ಋಷಿ ಮುನಿಗಳನ್ನ ಹೆಗ್ಲ ಮೇಲೆ ಹೊತ್ಕೊಂಡು ತೀರ್ಥ ಸ್ಥಾನಗಳ ದರ್ಶನ ಮಾಡಿಸ್ತಾರೆ. ಯುದ್ಧಕ್ಕೆ ಎಂಟ್ರಿ ಕೊಡ್ತಾ ಇದ್ದಂಗೆ ಕೌರವರಿಗೆ ಟಫ್ ಕಾಂಪಿಟೇಷನ್ ಕೊಡ್ತಾರೆ. ಮತ್ತೆ 2 ಬಾರಿ ಭೀಮನ ಪ್ರಾಣ ಕೂಡ ಉಳಿಸ್ತಾರೆ. ಮತ್ತೆ 14ನೇ ದಿನ ಪಾಂಡವರ 2 ಪ್ರಮುಖ ತೊಂದರೆಗಳನ್ನ ದೂರ ಮಾಡ್ತಾರೆ. ಕೌರವ ಸೇನೆಯಲ್ಲಿದ್ದ ಅಲಂಬುಷ್ ಮತ್ತೆ ಅಲಾಯುಧ್ ಎಂಬ ರಾಕ್ಷಸರನ್ನ ಕೊಂದು ಇಡೀ ಕೌರವ ಸೇನೆಯನ್ನೇ ಭಯ ಬೀಳಿಸ್ತಾರೆ. ಅಷ್ಟೇ ಅಲ್ಲ, ಘಟೋತ್ಕಚನ ಗರ್ಜನೆಯಿಂದ ಅಲ್ಲಿದ್ದ ಆನೆಗಳೆಲ್ಲ ಎದ್ರುಕೊಂಡು ಓಡೋಗೋಕ್ ಶುರು ಆಗತ್ತೆ. ಇಷ್ಟ ಇಲ್ಲದೆ ಇದ್ರು ಕರ್ಣ ಇಂದ್ರದೇವ ಕೊಟ್ಟಂತ ವಾಸ್ವಿ ಶಕ್ತಿ ಅಸ್ತ್ರದಿಂದ ಘಟೋತ್ಕಚನನ್ನ ಕೊಲ್ತಾರೆ. ಘಟೋತ್ಕಚನಿಗೆ ಸಾವು ಹತ್ರ ಬರ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ದೇಹದ ಆಕಾರನ ದೊಡ್ಡದಾಗಿ ಮಾಡಿಕೊಂಡು ಕೊನೆ ಉಸಿರು ಎಳೆಯುವಾಗ ಕೌರವ ಸೇನೆ ಮೇಲೆ ಬಿದ್ದು 2,18,700 ಜನನ್ನ ಸಾಯಿಸ್ತಾರೆ. ಯಾವ ರೀತಿ ಪಾಂಡವರಿಗೆ ಸಹಾಯ ಮಾಡ್ಬೋದನ್ನೋ ಯೋಚನೆ ಅವರು ಕೊನೆ ಉಸಿರು ಎಳೆಯೋ ತನಕನೂ ಇತ್ತು.